ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಟಾಕ್ಸ್. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇವಾಗ ಒಂದು 6 ಆಗಿದೆ, 6:10 ಆಗಿದೆ ಆ್ಯಕ್ಚುಲಿ. ನಾವು ಇವತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ರೆಡಿಯಾಗಿ ಮತ್ತೆ ಸಿಗ್ತೀನಿ. ನನ್ನ ಮಗ ಇನ್ನೂ ಎದ್ದಿಲ್ಲ. ನಾನು ಮತ್ತು ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನೋಡೋಣ, ರೆಡಿಯಾಗಿ ಮತ್ತೆ ಸಿಗ್ತೀನಿ. ಹಸ್ಬೆಂಡ್ ಬೇಗನೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ನನ್ನ ಮಗ ಹೀಗೆ ರೆಡಿ ಆಗಿದ್ದಾನೆ. ನನ್ನ ಮಗನ ಬಿಟ್ಟು ಮಮ್ಮಿ ರೆಡಿ ಮಾಡಿದ್ರು ನನ್ನ ಮಗನ. ಎಷ್ಟೇ ಬೇಗ ಹೊರಡೋಣ ಅಂತ ಹೇಳಿದ್ರು ಹೊರಡೋ ಅಷ್ಟರಲ್ಲಿ 8:30 ಆಗೋಯಿತು. ನೋಡ್ಬೋದು, ನಾನು ನಮ್ಮಮ್ಮ ಕೂತಿದ್ದೀವಿ ಹಿಂದೆ. ಮುಂದೆ ಬಂದು ಹಸ್ಬೆಂಡು ಮತ್ತು ಹಸ್ಬೆಂಡ್ ಫ್ರೆಂಡ್ ಅಂತ JP ಅಣ್ಣ ಅಂತ ಹೇಳಿ ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡು. ತುಂಬ ಕ್ಲೋಸು. ಪಾಪ ನಾವೆಲ್ಲೇ ಹೋಗಬೇಕು ಅಂದರೂ ಅವ್ರು ಕಾರ್ ತೊಗೊಂಡು ಬರ್ತಾರೆ. ತುಂಬ ಜಾಯಲ್ ಆಗಿರ್ತಾರೆ ಜೊತೆಲೆ. ಸೊ ನೋಡ್ಬೋದು, ಅವರಿಬ್ಬರು ಸೇರಿ ಜರ್ನಿ ಉದ್ದಕ್ಕೂ ನನ್ನ ತುಂಬ ರೇಗಿಸಿದ್ದಾರೆ. ಇನ್ನು 2 hours ಇದೆ. ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು. ಮಧ್ಯದಲ್ಲಿ ಇವಾಗ ತಿಂಡಿ ಮನೆಯಿಂದ ತಗೊಬಂದಿದ್ದೀವಿ. ಇವಾಗ ಇಡ್ಲಿ ತಿಂದ್ಕೊಡ್ಬೇಕು. ಮತ್ತೆ ಜರ್ನಿ ಸ್ಟಾರ್ಟ್ ಆಗಿದೆ. ಮತ್ತು ಫುಲ್ ಸೆಲ್ಫಿ ಬರೋಣ. ನಮ್ಮನೆಯವ್ರಿಗೆ ಜರ್ನಿಲಿ ಹಾಡಿಲ್ಲ ಅಂದರೆ ಜರ್ನಿನೇ ಅನಿಸಲ್ಲ. ಕಂಡೀಷನ್ ಹಾಕಿ ಕರ್ಕೊಬಂದಿದ್ದಾರೆ. ಹಾಡು ಹಾಕ್ತೀವಿ, ನೀವು ಸುಮ್ಮನೆ ಇರಬೇಕಂತ. ನನ್ನ ಮಗ ಸೆಟ್ಲ್ ಆಗ್ಬಿಟ್ಟಿದ್ದಾನೆ ಅವ್ರ ಅಪ್ಪನ ಹತ್ರ. ಜೋರಾಗಿ ಗಾಡಿ. ಮಾತ್ರ ಹಾರಾಡ್ತಾ ಇದೆ. ಅದು ಎಷ್ಟು ಹತ್ರದಲ್ಲಿ. ಅವ್ರು ಕಾಯ್ತವ್ರ. ಹಿಲ್ ಸ್ಟಾರ್ಟ್ ಆಗಿದ್ದಾಗಿಂತ ಅಂತೂ ನನಗೊಂಥರ ತಲೆಯೆಲ್ಲ ಫುಲ್ಲು ನೋವ್ತಾ ಇತ್ತು. ಸೊ ನನಗೆ ಲಾಂಗ್ ಜರ್ನಿಲಿ ಈ ಕರ್ವ್ ರೋಡ್ ಇದ್ದರೆ ಆಗೋದಿಲ್ಲ. ಸೊ ನಾನು ಸ್ವಲ್ಪ ಕಣ್ಮುಚ್ಚಿ ಹಾಗೆ ಮಲಗಿಬಿಟ್ಟಿದ್ದೆ. ಸ್ವಲ್ಪ ಬೆಟ್ಟದ ಮೇಲೆ ಹತ್ತಿದಾಗ ಕಣ್ಣು ಓಪನ್ ಮಾಡಿದ್ರೆ ಅಷ್ಟು ಚೆನ್ನಾಗಿತ್ತು. ವ್ಯೂ ತುಂಬ ಇಷ್ಟ ಆಯಿತು ನನಗೆ. ನನ್ನ ಹಸ್ಬೆಂಡ್ ಏನಂದರೆ ಈ ಜರ್ನಿಲಿ ಸಾಂಗ್ನ ಜೋರಾಗಿ ಹಾಕ್ತಾರೆ. ನನಗೆ ಇಡೀ ಜರ್ನಿಲಿ ಸ್ವಲ್ಪನೂ ಮೈಂಡ್ ರೆಸ್ಟ್ ಸಿಗಲಿಲ್ಲ. ಹಾಗಾಗಿ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ಲು ತಲೆನೋವು ಹತ್ಕೊಬಿಡ್ತು. ಜೊತೆಗೆ ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು. ಲಾಂಗ್ ರೂಟ್ ತೊಗೊಂಡ್ರು ಇವ್ರುಗಳು. ಅಂದರೆ ನಾರ್ಮಲ್ ನಾವು ತಲಕಾಡು ರೂಟಲ್ಲಿ ಹೋಗಿದ್ದಿದ್ರೆ ಸ್ವಲ್ಪ ಕಡಿಮೆ ಆಗ್ತಿತ್ತು. ಬಟ್ ಇವರು ನಂಜನಗೂಡು ರೂಟಲ್ಲಿ ಹೋದರು. ಮ್ಯಾಪ್ ಬಂದು 1.5 hour ಎಕ್ಸ್ಟ್ರಾ ತೊಗೊಂಡು ನಮಗೆ ರೀಚ್ ಆದಾಗಲೇ ನಾವು 1 o'clock ಆಗ್ತಿತ್ತು. ಈ ಹಿಲ್ಸಲ್ಲಿ ಹೋಗುವಾಗ ಕೌಸೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಯಾವಾಗಲೂ ಹಸ್ಬೆಂಡ್ ನನ್ನ ರೇಗಿಸ್ತಾರೆ, ನೋಡು ಕೋತಿಗಳೆಲ್ಲ ನೋಡ್ತಿದ್ದಾರೆ, ನೋಡು ನಿಮ್ಮ ಪೇಷನ್ಸ್ ಕೊಡ್ತಿದ್ದಾರೆ ಅಂತ. ಸೊ ಹಾಗೆ ಒಬ್ರು ಕೊಟ್ಟು ಕಾಲಲ್ಲಿ ಬೆಟ್ಟ ಹತ್ಬೇಕಾದ್ರೆ ತೆಗಿಲಿಲ್ಲ ಅಂತೆ. ಬಸ್ಸಿಂದ ತಗೊಂಡಿದೆಯಲ್ಲ. ಆದ್ರೂ ಆ ಥರ ಜರ್ನಿ ಟಫ್ ಅನಿಸಿಲ್ಲ ಹೋಗುವಾಗ. ಅಷ್ಟು ಕೂಡ ಅಷ್ಟೇ ಇರಲಿಲ್ಲ. 1 hour ಒಳಗೆಲ್ಲ ನಮಗೆ ದೇವ್ರ ದರ್ಶನ ಆಯಿತು. ತುಂಬ ಟಾರ್ಚರ್ ಕೊಡ್ತಾವ್ರೆ, ವಿಡಿಯೋ ತೆಗಿಯೋಕ್ಕೆ ಬಿಡ್ತಾ ಇಲ್ಲ. ಅದಾದಮೇಲೆ ಅಲ್ಲೇ ಊಟ ಮಾಡ್ಕೊಂಡ್ವಿ. ಪ್ರಸಾದ ಅಂತೂ ಅದೇನೋ ದೇವಸ್ಥಾನದಲ್ಲಿ ತಿನ್ನೋ ಪ್ರಸಾದ ಟೇಸ್ಟು ಎಲ್ಲೂ ಸಿಗಲ್ಲ ಅಲ್ವಾ. ಅಷ್ಟು ಚೆನ್ನಾಗಿತ್ತು ಪ್ರಸಾದನೂ. ಸೊ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದೆ. ರೋಡ್ ಜರ್ನಿಲಿ ತುಂಬ ಎಂಜಾಯ್ ಮಾಡಿದ್ದು ಅವನೇನೆ. ನಾವೆಲ್ಲ ಸ್ವಲ್ಪ ತಲೆನೋವು, ಅದು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇತ್ತು ಅಂತ ಹೇಳಿ ಇದು ಮಾಡ್ಕೊತಿದ್ದೆ ನಾನು. ಬಟ್ ನೋಡಿ, ಇಲ್ಲಿ ಅವ್ನು ನೋಡ್ಬೋದು, ಈ ದೇವಸ್ಥಾನ ಓಡಾಡ್ತಿದ್ದ. ಅಲ್ಲಿ ಪಿಜನ್ ಇತ್ತು, ಪಿಜನ್ ಹಿಡಿಯೋಕ್ಕೆ ಹೋಗ್ತಿದ್ದ. ಅದು ಕಾರಲ್ಲೂ ಅಷ್ಟೇ, ಹಿಂದೆ ಮುಂದೆ ವೆಹಿಕಲ್ಸ್ ಬರ್ತಿದ್ದಲ್ಲ, ಅದೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದ ಅವನು. ಅವನ್ನ ಬಿಟ್ಟರೆ ಸಾಕಾಗ್ಬಿಟ್ಟಿತ್ತು ಅವನಿಗೆ ಓಡಾಡೋದಕ್ಕೆ, ಹಾಗೆ ಆಡ್ತಿದ್ದ ಅವನು. ಸೊ ನೀವು ಇಲ್ಲಿಂದನೇ ದೇವ್ರ ದರ್ಶನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕು, ಶೇರು, ಕಮೆಂಟು ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.